ಸ್ಟೋರಿ ಚಿಕ್ಕದೇ ಆದರೂ ಅದರಲ್ಲಿ ಸರಿಯಾದ ಇಂಗ್ರೀಡಿಯೆಂಟ್ಸ್ನ ಬಳಸಿದರೆ ಮೂವಿ ಸಖತ್ತಾಗಿರುತ್ತೆ. ಇವತ್ತು ಬಿಸಿ ಬಿಸಿ ಐಸ್ ಕ್ರೀಮ್ ಸಿನಿಮಾದ ರಿವ್ಯೂ ಮಾಡೋಣ. ಇನ್ನು ಇದರ ಮೇನ್ ಪ್ಲಾಟ್, ಇದರಲ್ಲಿ ಇದ್ದ ಹುಡುಗಿ ಅವಳು ಮಾಡೋ ಕೆಲಸದಿಂದ ಡಿಪ್ರೆಷನ್ಗೆ ಗುರಿಯಾಗಿ ಹಾರ್ಟ್ ಬ್ರೋಕೆನ್ ಆಗಿರುತ್ತೆ. ಇನ್ನು ಅನಾರೋಗ್ಯದ ಪ್ರೇಮಿ ಕ್ಯಾಬ್ ಡ್ರೈವರ್ನ ಜೀವನದಲ್ಲಿ ನಡೆಯುತ್ತಾಳೆ. ಅವಳು ಅವನ ದುಃಖಗಳಿಗೆ ಮತ್ತು ಅನೇಕ ಸಾಹಸಗಳಿಗೆ ನಾಂದಿ ಆಗ್ತಾಳೆ. ಇದು ಇದರ ಮೇನ್ ಪ್ಲಾಟ್. ಇನ್ನು ಇದರ ಜೋನ್ರ ಬಂದು ಸ್ಲೋ ಬರ್ನ್ ಥ್ರಿಲ್ಲರ್. ಇನ್ನು ಕ್ಯಾರೆಕ್ಟರ್ಸ್, ಕ್ಯಾಬ್ ಡ್ರೈವರ್ ಕ್ಯಾರೆಕ್ಟರ್ ಸಿಂಪಲ್ ಆಗಿ ಸಾದಾ ಸೀದಾ ಇರುವಂತಹ ಕ್ಯಾರೆಕ್ಟರ್. ಇದರ ಡಿಸೈನ್ ಪರ್ಫೆಕ್ಟ್ ಆಗಿದೆ. ಹುಡುಗಿ ಅವಳು ಮಾಡೋ ಕೆಲಸ, ಅವಳ ಸೀರಿಯಸ್ ಮುಖ, ಆ ಸೈಲೆನ್ಸ್ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರ್ ಹೊಸದು ಅಂತ ಹೇಳ್ಬೋದು. ಇನ್ನು ಅವರ ಕ್ಯಾರೆಕ್ಟರೈಸೇಷನ್ ನೋಡೋರಿಗೆ ಕೋಪ ತರಿಸುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿದೆ. ಮೇಕಿಂಗ್, ಅರವಿಂದ್ ಶಾಸ್ತ್ರಿ ಅವರ ಡೈರೆಕ್ಷನ್, ಸ್ಟೋರಿ ಟೆಲ್ಲಿಂಗ್, ರೈಟಿಂಗ್, ಎಡಿಟಿಂಗ್ ಎಲ್ಲವೂ ಚೆನ್ನಾಗಿ ಬಳಸಿದ್ದಾರೆ. ಮ್ಯೂಸಿಕ್ ಸ್ಟೋರಿನ ಬೋರ್ ಮಾಡದೆ ಒನ್ ವೇಲಿ ಕರ್ಕೊಂಡೋಗುತ್ತೆ. ಸಿನಿಮಾ ಸಿಂಪಲ್ ಆಗಿದ್ರು ಮ್ಯೂಸಿಕ್, ಎಡಿಟಿಂಗ್, ಕ್ಯಾಮ್ರಾ ಆ್ಯಂಗಲ್ಸ್, ಡೈರೆಕ್ಷನ್ಸ್, ಡೈಲಾಗ್ಸ್ ಇವುಗಳಿಂದ ಸಿನಿಮಾ ಚೆನ್ನಾಗಿದೆ. ಅರವಿಂದ್ ಶಾಸ್ತ್ರಿ ಅವರು ಇದಕ್ಕಿಂತ ಮೊದಲು 2013ರಲ್ಲಿ ಹಸ್ತ ಎಂಬ ಶಾರ್ಟ್ ಫಿಲ್ಮ್ ಮಾಡಿ, 2016ರಲ್ಲಿ ಕೈ ಮೂವಿ ಮಾಡಿ, 2019ರಲ್ಲಿ ಅಳಿದು ಉಳಿದವರ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಇನ್ನು ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ. ಸೀನ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ನೋಡೋರಿಗೆ ನೋಡೋ ಅಷ್ಟು ಇಂಟ್ರೆಸ್ಟು ಕೊಡುತ್ತೆ. ಯಾಕಾದರೂ ಬಂದೆ ಅನ್ನೋ ಫೀಲಿಂಗೇ ಕೊಡಲ್ಲ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.